ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಯಾವಾಗಲೂ ಖಾಲಿ ಡಬ್ಬವೇ ಜಾಸ್ತಿ ಸೌಂಡ್ ಮಾಡೋದು ನೋಡಿ. ಕೆಲಸ ಮಾಡೋ ರಾಜಕಾರಣಿಗಳು ಜಾಸ್ತಿ ಮಾತಾಡೋದಿಲ್ಲ, ಅವರ ಕೆಲಸವೇ ಮಾತಾಡುತ್ತೆ. ಹಾಗೆ ಏನೇನೂ ಕೆಲಸ ಮಾಡದೇ ಇರ್ತಾರಲ್ಲ ಅಂಥವರೇ ಮಾತಾಡೋದು. ನಮ್ಮ ಗೃಹ ಮಂತ್ರಿಗಳೀಗ ಎರಡನೇ ಕ್ಯಾಟಗರಿಗೆ ಸೇರ್ಕೊಳ್ತಾರೆ ಅನಿಸ್ತಿದೆ. ಅವರ ಖಾತೆ ಯಾವುದು, ಕೆಲಸ ಏನು ಅನ್ನೋದನ್ನೇ ಮರ್ತು ಹೋದಂಗಿದೆ ಅನಿಸುತ್ತೆ. ಎಷ್ಟೇ ಶೇಪೌಟ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ. RSS ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಆದರೆ ಇವರದ್ದೇ ನಾಯಕ ರಾಹುಲ್ ಗಾಂಧಿಯವರ ಕ್ಷೇತ್ರ ವಯನಾಡ್ನಲ್ಲಿ ಮಳೆಯಿಂದ ಅನಾಹುತ ಆದಾಗ ಕ್ಷೇತ್ರದ ಸಂಸದರಾದ ರಾಹುಲ್ ಗಾಂಧಿ ಕಾಣಿಸ್ಲಿಲ್ಲ. ಅಲ್ಲಿ ರಕ್ಷಣೆಗೆ ಧಾವಿಸಿದ್ದು ಇದೇ RSSನ ಸ್ವಯಂ ಸೇವಕರು. ಈಗ ರಾಮ ಮಂದಿರದ ದೇಣಿಗೆ ವಿಷಯವನ್ನು ಇಟ್ಕೊಂಡು ಮೋದಿಜಿಯನ್ನು ಕೆಣಕ್ತಾ ಇದ್ದಾರೆ. ಮೋದಿಜಿ ತಮ್ಮ ಮನ್ ಕಿ ಬಾತ್ನಲ್ಲಿ ದೇಣಿಗೆ ಹಣದ ಕಳ್ಳತನದ ಬಗ್ಗೆ ಮಾತನಾಡಬೇಕಂತ. Mann Ki Baat on this. The Pran Pratishthapan was done by the Prime Minister. Inauguration was done by the Prime Minister. How do you know that the Ram Temple donation misappropriation also money has not gone to him? Where is the Prime Minister's voice now? Where is Mr. Yogi Adityanath's voice now? I heard a statement yesterday. ಎಲ್ಲ ಕಡೆಯೂ ಇರ್ತಾರೆ ಇಂಥವ್ರು. ಊರಲ್ಲಿ ಒಂದೊಳ್ಳೆ ಕೆಲಸ ನಡೆದ್ರೆ ಅದಕ್ಕೆ ಅಡ್ಡಗಾಲು ಹಾಕೋದವ್ರೆ. ಅದೇ ಒಂದು ಸಮಸ್ಯೆ ಬಂದರೆ ಕೊಂಕು ಮಾತಾಡೋದು ಅವರೇ. ಅಯೋಧ್ಯೆ ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು, ಒಂದೇ ₹1 ದೇಣಿಗೆ ಕೊಡಿದವರು ಈಗ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯೋಗಿಜಿ ಈಗ ಅಂಥವರೆಲ್ಲರಿಗೂ ಕೂಡ ಸರಿಯಾಗಿ ಬೆಂಡೆತ್ತಿದ್ದಾರೆ. ಕೇವಲ 2 ನಿಮಿಷದಲ್ಲಿ ಪ್ರಿಯಾಂಕರ್ಗೆ ಸೇರಿದಂಗೆ ರಾಮ ಮಂದಿರದ ವಿಷಯದಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇರುವಂತಹ ರಾಜಕಾರಣಿಗಳಿಗೆ ಶೇಪ್ ಔಟ್ ಮಾಡಿದ್ದಾರೆ. ಯೋಗಿಜಿ ಅಂತಹದ್ದೇನು ಹೇಳಿದ್ರು, ಹೆಂಗಿತ್ತು UP CM ಅಬ್ರ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಹಣದ ಕಳ್ಳತನ. ಮಜಾ ಏನಂದರೆ, ದೇಶದಲ್ಲಿ ಯಾರೆಲ್ಲ ರಾಮ ಮಂದಿರಕ್ಕೆ ವಿರೋಧ ಮಾಡಿದ್ರೋ ಅವರೆಲ್ಲರೂ ಈ ಕಳ್ಳತನದ ಬಗ್ಗೆ ಭಾರೀ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಈ ವಿಷಯದಲ್ಲಿ BJP ಹಾಗೂ RSS ವಿರುದ್ಧ ಟೀಕೆ ಕೂಡ ಶುರುವಾಗಿದೆ. ಪ್ರಿಯಾಂಕರ್ಗೆ ಅವರಂತೂ ದಿನ ಬೆಳಗಾದ್ರೆ ಸಾಕು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಏನಾದರೂ ಇರಲಿ, ದಿನ ಬೆಳಗ್ಗೆ ಹಿಂಗಾದರೂ ರಾಮನ ಜಪ ಮಾಡ್ತಾ ಇದ್ದಾರಲ್ಲ, ಅದೇ ಖುಷಿ ನೋಡಿ. ಬಟ್ ಈಗ UP CM ಯೋಗಿ ಆದಿತ್ಯನಾಥ್ ಅವರು ವಿರೋಧ ಪಕ್ಷಗಳಿಗೆ ಕೇವಲ 2 ನಿಮಿಷದಲ್ಲಿ ಬೆಂಡೆತ್ತು ಬಿಟ್ಟಿದ್ದಾರೆ ನೋಡಿ. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರ ಆದ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು BJP ಮತ್ತು RSS ವಿರುದ್ಧ ಕಿಡಿಕಾರಿದ್ವು. ಇದಕ್ಕೆ ಯೋಗಿಜಿ ಪ್ರತಿಪಕ್ಷಗಳು ಹಿಂದೂ ನಂಬಿಕೆಯನ್ನು ಅಪಹಾಸ್ಯ ಮಾಡ್ತಾ ಇದೆ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳು BJP ವಿರುದ್ಧ ಮಾತಾಡೋದನ್ನು ಸಹಿಸಬಹುದು, ಆದರೆ ದೇಣಿಗೆ ಲೂಟಿ ಪ್ರಕರಣವನ್ನು ನೆಪ ಮಾಡಿಕೊಂಡು ಹಿಂದೂ ನಂಬಿಕೆಗೆ ಅಪಹಾಸ್ಯ ಮಾಡಿದ್ರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. मैं समाजवादी पार्टी और कांग्रेस के लोगों से पूछना चाहता हूं, अयोध्या में जिस कथित चोरी पर तुम हिंदू आस्था पर खिलवाड़ कर रहे हो, एक भी बार बताओ वक्फ के नाम पर हजारों हेक्टेयर लैंड प्रदेश में भी और देश के अंदर भी बेची गई। एक भी बार
ये लैंड गरीब की थी, कमजोर तबके के लोगों की थी। ये लैंड जिसको गरीबों के नाम पर पट्टा दिया जा सकता था, जहां पर कन्वेंशन सेंटर बनाया जा सकता था, जहां पर किसी राजेंद्र मौर्य जैसे किसी गरीब व्यापारी के लिए दुकानें और व्यापारिक प्रतिष्ठान बनाए जा सकते थे, जहां से वह अपनी प्रतिभा और अपनी कारीगरी का परिचय देकर के दुनिया को देता। इन्होंने वक्फ के नाम पर उस लैंड को कब्जा करवा करके, बेच करके, और कुछ चंद चुनिंदे लोगों ने वक्फ के नाम पर उस लैंड का वारा न्यारा किया है। एक भी बार कांग्रेस और समाजवादी पार्टी बोली नहीं, एक भी बार बोली नहीं। अयोध्या के बारे में तो मैंने पिछले दिनों ही कहा था, अयोध्या में श्री राम जन्मभूमि तीर्थ क्षेत्र न्यास ने उत्तर प्रदेश सरकार से एसआईटी के गठन की बात की थी, और मैंने कहा था एसआईटी दूध का दूध और पानी का पानी करके रहेगी। और बहनों और भाइयों, अयोध्या में एसआईटी ने जो जांच की, प्रारंभिक रिपोर्ट के आधार पर ट्रस्ट ने कार्रवाई करते हुए एफआईआर दर्ज कराई। एफआईआर के आधार पर जिनके खिलाफ साक्ष्य थे, उसके आधार पर कार्रवाई भी हुई है। लेकिन मैं कहता हूं, वक्फ के नाम पर समाजवादी पार्टी और कांग्रेस के लोगों के मुंह पे फेविकोल क्यों लग जाता है? क्यों इनका मुंह बंद हो जाता है? कैसे ये लोग हिंदुओं के धार्मिक स्थलों पर हिंदुओं के द्वारा दिए गए पैसे का दुरुपयोग कब्रिस्तान की बाउंड्री के नाम पर करते थे? तब आस्था आहत नहीं हो रही थी। जब ये इलीगल स्लॉटर हाउसेज चलाते थे, गौ माता की हत्या करवाते थे, गौ माता को तस्करों के हाथों में बिछवाते थे, तब क्या हिंदुओं की आस्था आहत नहीं हो रही थी? जब अयोध्या में राम भक्तों पर गोली और लाठी चलाते थे, क्या तब हिंदुओं की आस्था आहत नहीं हो रही थी? जब इनके द्वारा भगवान राम और भगवान कृष्ण को काल्पनिक कहा जा रहा था, तब क्या हिंदुओं की आस्था आहत नहीं हो रही थी? मैं पूछना चाहता हूं समाजवादी पार्टी और कांग्रेस से, जब ये कावड़ यात्रा को प्रतिबंधित करते थे, क्या तब हिंदुओं की आस्था आहत नहीं हो रही थी? जब इनके द्वारा श्री कृष्ण जन्माष्टमी के आयोजन पर रोक लगाई जाती थी, दुर्गा पूजा के पंडालों को रोका जाता था, तब क्या हिंदुओं की आस्था आहत नहीं होती थी? जब किसी हिंदू पर्व और त्योहार के पहले दंगे और उपद्रव शुरू होते थे, तब क्या हिंदुओं की आस्था आहत नहीं होती थी? क्या इसका जवाब कांग्रेस और समाजवादी पार्टी के लोग देंगे? और यह प्रश्न हम में से हर जागरूक नागरिक को इनसे करना चाहिए। इन लोगों से प्रश्न पूछा जाना चाहिए, तुम्हें क्या अधिकार है? श्री राम जन्मभूमि ट्रस्ट कार्य कर रहा है और मंदिर की व्यवस्था का संचालन कर रहा है। उस ट्रस्ट के कार्य में किसी का हस्तक्षेप नहीं। ट्रस्ट जिस प्रकार के कार्यों को आगे बढ़ा रहा है, आज भगवान राम का भव्य मंदिर उस रूप में हम सबके सामने दिखाई दे रहा है। कितना भव्य मंदिर! इनकी पीड़ा तो ये थी कि जहां पे ये बाबरी का गुलामी ढांचा देखना चाहते थे, आज आप सबके पुरुषार्थ से वहां भगवान राम का दुनिया का सबसे बड़ा मंदिर खड़ा है। और यही तो पीड़ा समाजवादी पार्टी की। उनकी पीड़ा तो यह है, उनकी पीड़ा आस्था नहीं है। और इसीलिए मुझे देख के लगता है, अब तो इन सपाइयों से, इन कांग्रेसियों से गिरगिट भी शर्मा रहा होगा कि भाई देखो, कम से कम एक नई प्रजाति आ गई है कि जो हमसे तेजी के साथ रंग बदलती है। और ये इन लोगों के दोहरे चरित्र से आप अनुमान लगा सकते हैं। ಇದಾದ್ಮೇಲೆ ಇನ್ನೂ ಒಂದು ಮಾತನ್ನು ಹೇಳಿದ್ರು. ಅದು ಹೆಂಗಿತ್ತಂದ್ರೆ, ಈ ಕೋಲಿಗೆ ಬಟ್ಟೆ ಸುತ್ತ ಹೊಡಿತಾರೆ ಅಂತಾರಲ್ಲ, ಹಂಗಿತ್ತು. ದೇಶದಾದ್ಯಂತ ಹೆಕ್ಟೇರ್ ಗಟ್ಟಲೆ ಭೂಮಿಯನ್ನ ವಕ್ಫ್ ಹೆಸರಲ್ಲಿ ಮಾರಾಟ ಮಾಡಿದಾಗ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಮೌನವಾಗಿದ್ವು. ಆ ಭೂಮಿ ಈ ದೇಶದ ಬಡವರಿಗೆ ಸೇರಿದ್ದು. ಬಡವರ ಭೂಮಿ ಲೂಟಿ ಹೊಡೆತಿದ್ದಾಗ ವಿಪಕ್ಷಗಳು ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ವು.
ಈಗ ರಾಮ ಮಂದಿರ ದೇಣಿಗೆ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ನಾಟಕ ಆಡ್ತಿದೆ ಅಂತಾರೆ. ಇದು 100ಕ್ಕೆ 100ರಷ್ಟು ಸತ್ಯ ಅಲ್ವೇ? ಸಾರ್ವಜನಿಕರ ಮೇಲೆ, ಬಡವರ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ವಕ್ಫ್ ಬಡವರ ಆಸ್ತಿಯನ್ನು ಲೂಟಿ ಹೊಡೆದಾಗ ಇವರೆಲ್ಲ ಎಲ್ಲಿ ಹೋಗಿದ್ರು? ಎಲ್ಲಿ ಹೋಗಿತ್ತು ಈ ಪೌರುಷ? ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಬಗ್ಗೆ ಒಂದೇ ಒಂದು ಸಲವೂ ಕೂಡ ಮಾತಾಡಲಿಲ್ಲ? ಆಗ ಇವರೆಲ್ಲರ ಬಾಯಿಗೆ ಬೀಗ ಹಾಕಲಾಗಿತ್ತ. ಆದರೆ ಈಗ ರಾಮ ಮಂದಿರದ ವಿಷಯ ಬಂದ ಕೂಡಲೇ ದಿನ ಬೆಳಗಾದ್ರೆ ಬಂದು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಅವತ್ತು ವಕ್ಫ್ ಹೆಸರಲ್ಲಿ ಲೂಟಿ ಹೊಡೆದ ಭೂಮಿಯನ್ನು ಬಡವರಿಗೆ ಗುತ್ತಿಗೆ ಮೂಲಕ ಹಂಚಿಕೆ ಮಾಡಬಹುದಾಗಿತ್ತು. ಅಲ್ಲಿ ಸಮುದಾಯ ಕೇಂದ್ರಗಳನ್ನು ನಿರ್ಮಿಸಬಹುದಿತ್ತು. ಬಡ ವ್ಯಾಪಾರಿಗಳಿಗಾಗಿ ಅಂಗಡಿಗಳು ಮತ್ತು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಬಹುದಾಗಿತ್ತು. ಆದರೆ ಆ ಲೂಟಿಯನ್ನು ನೋಡಿಯೂ ಕೂಡ ನೋಡಿದವರಂತ ಇದ್ದುಬಿಟ್ರು. ಇಂಥವರು ಈಗ ರಾಮ ಮಂದಿರದ ದೇಣಿಗೆ ಲೂಟಿ ಬಗ್ಗೆ BJPಯನ್ನು ಟೀಕಿಸ್ತಾ ಇದೆ. ಹಾಗಾದರೆ ಧಾರ್ಮಿಕ ಸ್ಥಳಗಳಿಗಾಗಿ ಹಿಂದೂಗಳು ದಾನ ಮಾಡಿದ ಹಣವನ್ನು ಸ್ಮಶಾನಗಳಿಗೆ ಗಡಿಗೋಡೆಗಳನ್ನು ನಿರ್ಮಿಸೋದಕ್ಕೆ ದುರುಪಯೋಗ ಮಾಡಿಕೊಂಡಾಗ ಹಿಂದೂ ನಂಬಿಕೆಗೆ ಧಕ್ಕೆ ಆಗಿರಲಿಲ್ವಾ? ಅಕ್ರಮ ಕಸಾಯಿಖಾನೆಗಳನ್ನು ನಡೆಸಿದಾಗ ಗೋಮಾತೆಯ ಹತ್ಯೆಗೆ ಅನುಕೂಲ ಮಾಡಿಕೊಟ್ಟಾಗ ಹಿಂದೂ ನಂಬಿಕೆಗೆ ಧಕ್ಕೆ ಆಗಿರಲಿಲ್ವೇ? ಅಯೋಧ್ಯೆಯಲ್ಲಿ ರಾಮ ಭಕ್ತರ ಮೇಲೆ ಗುಂಡುಗಳು ಮತ್ತು ಲಾಠಿ ಪ್ರಹಾರ ಮಾಡಿದಾಗ ಹಿಂದೂ ನಂಬಿಕೆಗೆ ಧಕ್ಕೆ ಆಗಲಿಲ್ವೇ? ಆಗ ಇವರಿಗೆ ಹಿಂದೂಗಳ ಮೇಲಿದ್ದ ಕಾಳಜಿ ಎಲ್ಲಿ ಹೋಗಿತ್ತು ಸ್ವಾಮಿ? ಸೊ ಅವತ್ತು ಧ್ವನಿ ಎತ್ತದ ಇವರುಗಳಿಗೆ ಈಗ ಧ್ವನಿ ಎತ್ತೋಕೆ ಅಥವಾ ಹಿಂದೂಗಳ ಮೇಲೆ ಕಾಳಜಿ ವಹಿಸೋದಕ್ಕೆ ಯಾವ ಅರ್ಹತೆ ಕೂಡ ಇಲ್ಲ. ವೀಕ್ಷಕರೇ, ಇದಕ್ಕೆ ನೀವೇನಂತೀರ? ಯೋಗಿಜಿಯ ಈ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.